ನಿಮ್ಮ ಎಸ್.ಕೆ. ಕನ್ನಡ. ಕೆಜಿಎಫ್ ಪ್ರದೇಶದಲ್ಲಿ ಮತ್ತೊಂದು ಆಘಾತಕಾರಿ ಘಟನೆ. ಪಿಜಿಎಂಎಲ್ ಒಡೆತನದ ಭೂಮಿ. ಹ್ಯಾಪಿ ಹೋಮ್ ಎದುರಿನ ಸರ್ವೆ ಸಂಖ್ಯೆ 2. ಈ ಭೂಮಿ ಇಂದು ಆಕ್ರಮಣದ ಕೇಂದ್ರವಾಗಿದೆ. ವರದಿಗಳು ಸೂಚಿಸುತ್ತವೆ ಜೆಸಿಬಿ ಯಂತ್ರದ ಸಹಾಯದಿಂದ ಸುಮಾರು 30 ಲೋಡ್ ಮೇಲ್ಮಣ್ಣು ಪಿಜಿಎಂಎಲ್ ಭೂಮಿಯಿಂದ ಅಕ್ರಮವಾಗಿ ಕಿತ್ತುಕೊಳ್ಳಲಾಗಿದೆ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಉದ್ಭವಿಸುತ್ತದೆ. ಒಂದೆಡೆ ಅಧಿಕಾರಿಗಳು ಈ ಭೂಮಿಯಲ್ಲಿ ಮನೆ ಕಟ್ಟಬಾರದು ಎಂದು ನಿಷೇಧಿಸುತ್ತಿದ್ದಾರೆ. ಆದರೆ ಅದೇ ಭೂಮಿಯಿಂದ ಮಣ್ಣು ತೆಗೆದುಕೊಳ್ಳಲು ಅವರಿಗೆ ಹೇಗೆ ಅನುಮತಿ ಸಿಕ್ಕಿತು? ಇದು ಸಾಮಾನ್ಯ ವಿಷಯವಲ್ಲ. ಇದು ಸರ್ಕಾರಿ ಆಸ್ತಿಯ ನೇರ ದುರುಪಯೋಗ. ಇದು ಕಾನೂನಿಗೆ ಸವಾಲು ಹಾಕುವ ಕೃತ್ಯ. ಈ ಘಟನೆಯ ಬಗ್ಗೆ ಮಾಹಿತಿ ಬಂದ ತಕ್ಷಣ ಪಿಎಂಎಲ್ ಪೊಲೀಸ್ ಠಾಣೆಯ ಪೊಲೀಸರು ತಕ್ಷಣ ಕ್ರಮ ಕೈಗೊಂಡರು ಮತ್ತು ಭಾಗಿಯಾಗಿರುವ ಜೆಸಿಬಿ ಯಂತ್ರವನ್ನು ವಶಪಡಿಸಿಕೊಂಡರು. ಹೆಚ್ಚಿನ ತನಿಖೆ ನಡೆಯುತ್ತಿದೆ. ಇದು ಯಾರ ಹಿನ್ನೆಲೆ? ಈ ಮಣ್ಣು ಕಳ್ಳತನಕ್ಕೆ ಯಾರು ಹೊಣೆ? ಅಧಿಕಾರಿಗಳು ಇದನ್ನು ಗಮನಿಸಲಿಲ್ಲವೇ ಅಥವಾ ಯಾರಾದರೂ ಅನುಮತಿ ನೀಡಿದ್ದಾರೆಯೇ? ಸಾರ್ವಜನಿಕರು ಕೇಳುತ್ತಿರುವ ಪ್ರಶ್ನೆಗಳು ಇವು ಮತ್ತು ಅವರಿಗೆ ಉತ್ತರಗಳು ಬೇಕು. ಸರ್ಕಾರಿ ಆಸ್ತಿಯ ರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ. ಇಂತಹ ಅಕ್ರಮ ಚಟುವಟಿಕೆಗಳನ್ನು ತಕ್ಷಣವೇ ನಿಲ್ಲಿಸಬೇಕು. ಈ ವಿಷಯದ ಬಗ್ಗೆ ಸಮಗ್ರ ತನಿಖೆ ನಡೆಯುತ್ತಿದೆ. ಸತ್ಯ ಹೊರಬರುತ್ತದೆಯೇ? ಕೆಜಿಎಫ್ನ ಜನರು ಕಾಯುತ್ತಿದ್ದಾರೆ. ಇದು ನಿಮ್ಮ ಧ್ವನಿ, ಸತ್ಯವನ್ನು ಬೇಡುವ ಧ್ವನಿ.